actually kind of scary. SOS call from the Netherlands. All hope is lost. Please save us. I'm calling on the international community to do something about the extreme disease that is in charge of the Netherlands. Just tonight, our parliament discussed a new law that will allow two men to donate DNA material to create a joint embryo out of two men, meaning a child born of two men. And will also allow a single person to mate with themselves to produce a self-fertilized egg and then create a child with only one biological parent. This comes after the Netherlands legalized gay marriage, after we had the first gay prime minister, after we invented the Dutch protocol, which is an unscientific, unproven way of castrating a man and then giving him a fake vagina with tissue come out of his ass. I'm not kidding about that. We're allowing euthanasia of children from ages 12 and up, and 16 and 17-year-olds can have themselves euthanized without their parental consent. We are also allowing, under the Groningen Protocol, the euthanasia of children up to 1 year old. So if you don't like your child, you can get rid of it after it's been born. Of course, we have abortion up to birth, right? We had the world's first pedophile party taking part in our elections. My God, I can't do this anymore. I wasn't born to grow up in this Sodom and Gomorrah of the world. I am of the opinion that this country needs to be vaporized. And I hereby call upon President Donald Trump, on President Putin of Russia, and the Ayatollah of Iran to point your nuclear rockets at this country and blast them to ships. Away with this. This cannot heal without first bombing. ಇಲ್ಲೊಂದು ವಿಷಯ ನೆದರ್ಲ್ಯಾಂಡ್ ಅಲ್ಲಿ ನಡೀತಾ ಇದೆ ಅನ್ನೋದು ಈ ವ್ಯಕ್ತಿ ಹೇಳೋ ಕೆಲಸ ಮಾಡ್ತಾ ಇದಾರೆ. ಏನಂದ್ರೆ ಹುಡುಗಿ ಮದುವೆ ಆಗದೆ ಮಕ್ಕಳಾಗುತ್ತೆ, ಹುಡುಗರಿಗೆ ಮಕ್ಕಳಾಗುವಂಥದನ್ನ ಕಂಡು ಹಿಡಿತಾ ಇದ್ದಾರೆ. ಎಂಬ್ರಿಯೋಗಳನ್ನ ಬಳಸಿ, ಹಾರ್ಮೋನ್ಗಳನ್ನ ಬಳಸಿ, DNA ಟ್ರಾನ್ಸಾಕ್ಷನ್ ಅದು ಇದು ಎಲ್ಲ ಮಾಡಿ ಸೈನ್ಸ್ ಎಷ್ಟು ಮಟ್ಟಕ್ಕೆ ಹೋಗಿದೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಒಂದು ಕಾಲ ಇತ್ತು, ಮನೆಯಲ್ಲಿ ರೂಮ್ಗಳೇ ಇರ್ತಾ ಇರ್ಲಿಲ್ಲ, ಒಂದು ಮನೆ ಇರ್ತಾ ಇತ್ತು, 16 ಜನ ಮಕ್ಳು ಇರ್ತಾ ಇದ್ರು. ಈಗಿನ ಕಾಲ ಹೇಗಿದೆ ಅಂದ್ರೆ 16 ರೂಮ್ಗಳಿದಾವೆ, ಮಲ್ಕೊಳ್ಳೋದಕ್ಕೆ ಮಕ್ಕಳೇ ಇಲ್ಲ. ಅಂತ ಸಂದರ್ಭದಲ್ಲಿ ಎಲ್ಲಾ ಬದುಕ್ತಾ ಇದೀವಿ. ಅದರಿಂದ ಅಡ್ವಾನ್ಸ್ ಲೆವೆಲ್ಗೆ ಹೋಗಿದೆ. ಯಾರಾದ್ರೂ ಮಕ್ಕಳು ಬೇಕು ಅಂದ್ರೆ ಈಗೇನು ನಾವು ಮದುವೆ ಆಗ್ಬೇಕು, ಮಕ್ಕಳು ಮಾಡ್ಕೋಬೇಕು ಅನ್ನೋದೇ ಇಲ್ಲ. ಜಸ್ಟ್ ಹುಡುಗರದನ್ನೇ ತೆಗೆದು ಮಾಡಿಫಿಕೇಶನ್ ಮಾಡಿ ಮಕ್ಕಳಾಗಿ ಮಾಡ್ತಾ ಇದಾರೆ. ಪ್ಲಸ್ ಈಗ ಹುಡುಗಿ ಯಾವ್ದೋ ಒಂದು ತೆಗೆದು ಮಾಡಿಫಿಕೇಶನ್ ಮಾಡ್ತಾ ಇದಾರೆ. ಬ್ಯಾಗ್ಗಳಲ್ಲಿ ಮಕ್ಕಳು ಹುಟ್ಟೋಗಿ ಮಾಡ್ತಾ ಇದಾರೆ, ಪ್ರಾಣಿಗಳಿಗೆ ಮಕ್ಕಳು ಹುಟ್ಟೋಗಿ ಮಾಡ್ತಾ ಇದಾರೆ. ಇಂಥದ್ದನ್ನೆಲ್ಲ ಪಾಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ನೆದರ್ಲ್ಯಾಂಡ್ ಗೌರ್ಮೆಂಟ್ ಅಂತ ಇವರು ಆರೋಪ ಮಾಡ್ತಾ ಇರೋದು. ಬಟ್ ಇರಬಹುದೇನೋ, ಯಾಕೆಂದ್ರೆ ಅಂತ ಪ್ರಯತ್ನಗಳು ನಡೀತಾ ಇದೆ ಬಿಡಿ. ಯಾಕೆಂದ್ರೆ ನಮ್ಮ ದೇಶದಲ್ಲೂ ಅಂತದ್ದು ನಡೆದಿದೆ. ಹುಡುಗರಿಗೆ ಮಕ್ಕಳಾಗೋ ಹಾಗೆ ಮಾಡಿದ್ದಾರೆ. ಪ್ಲಸ್ ಟೆಸ್ಟ್ ಟ್ಯೂಬ್ ಬೇಬಿಗಳು ಹುಡ್ತಾ ಇದಾವೆ, ಮದುವೆನೇ ಆಗದೆ ಮಕ್ಕಳು ಸಿಗ್ತಾ ಇದಾವೆ, ಸಂಬಂಧಗಳು ಕಂಪ್ಲೀಟ್ ಆಗಿ ನಾಶ ಆಗ್ತಾ ಇದ್ದಾವೆ. ಅಂತ ಪರಿಸ್ಥಿತಿ ನಾವು ಬದುಕ್ತಾ ಇದೀವಿ. ಒಬ್ಬ ಮನುಷ್ಯನ ರಕ್ತ ಇದ್ರೆ ಸಾಕು, ಅವನ DNA ಇದ್ರೆ ಸಾಕು, ಒಂದು ಮಗು ಹುಟ್ಟಿಸ್ತೀವಿ ಅನ್ನೋ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಇದೇ ಪ್ರಕೃತಿಗೆ ವಿರುದ್ಧವಾದಂತ ನಾವು ಮಾಡ್ತಾ ಇರೋ ಕೆಲಸ. ಅವ್ರು ಅದಕ್ಕೆ ಹೇಳಿದ್ರು, ಅಮೆರಿಕಾದವರಾಗ್ಲಿ, ಇಲ್ಲ ರಷ್ಯನ್ ಆಗ್ಲಿ, ಇಲ್ಲ ಇರಾನ್ ಅವರಾಗ್ಲಿ, ಯಾರಾದ್ರೂ ಸರಿ ಮನಸ್ಸು ಮಾಡಿ ನಮ್ಮ ದೇಶದ ಮೇಲೆ ಬಾಂಬ್ ಹಾಕಿ ಫಸ್ಟ್ ಇದನ್ನ ನಿಲ್ಲಿಸ್ಬಿಡಿ, ಇಂಥ ಪ್ರಯೋಗಗಳು ನಡಿಲೇಬಾರ್ದು ಅಂತ ಕೇಳ್ಕೊಳ್ತಾ ಇದಾರೆ. ಲೆಕ್ಕ ಹಾಕಿ ಎಷ್ಟು ಬೇಜಾರಾಗಿರ್ಬೇಕು ದೇಶದ ಮೇಲೆ. ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಇಲ್ಲೇನಂದ್ರೆ ದೇಶನೇ ನಾಶ ಮಾಡಿ ಅಂತ ಕೇಳ್ಕೊಳ್ತಾ ಇದಾರೆ ಜನ. ಅಂದ್ರೆ ಲೆಕ್ಕ ಹಾಕಿ ಕಾರಣ ಬಂದು ಸಿಂಪಲ್, ಅವ್ರು ಹೇಳಿದ್ದು ಹುಡುಗರಿಗೆ ಮಕ್ಕಳಾಗೋದಕ್ಕೆ ಶುರು ಮಾಡ್ತಾ ಇದಾರೆ. ಅಂತ ಕಾನೂನುಗಳನ್ನ ತರೋ ಪ್ರಯತ್ನದಲ್ಲಿದ್ದಾರೆ. ಸಂಬಂಧಗಳಿಗೆ ಕಂಪ್ಲೀಟ್ ಆಗಿ ಬೆಲೆ ಇಲ್ಲದೆ ಇರುವಂತ ಲೆವೆಲ್ ಹೊರಟೋಗುತ್ತೆ. ಇದನ್ನೇ ಜ್ಞಾನಿಗಳು ಬರೆದಿದ್ರು. ಅಂತದಕ್ಕೆ ಈಕ್ವಲೆಂಟ್ ಆಗಿ ವಿಷಯಗಳು ಈಗ ನಡೀತಾ ಇದೆ. ಇದನ್ನ ತಡೀರಿ ಹೇಗಾದ್ರು ಅಂತ ಕೇಳ್ಕೊಳ್ತಾ ಇದಾರೆ ವ್ಯಕ್ತಿಗಳು. ಬಟ್ ತಡೆಯೋದಿಲ್ಲ, ಇದೆಲ್ಲ ಆಗ್ಲೇಬೇಕು ಅಂತಾನೆ ಬರೆದಿದ್ರು. ನಡೀತಾ ಇದೆ. ಮುಂದೆ ಇದಕ್ಕಿಂತ ಮಿತಿ ಮೀರಿದ ದಿನಗಳು ಬರ್ಬೋದು. ಒಂದು ರಕ್ತ ಇದ್ರೆ ಸಾಕು, ಒಬ್ಬ ಮನುಷ್ಯಂದು ಮಗು ಹುಟ್ಟಿಸ್ತಿದ್ರಪ್ಪ, ಈ ಜನ ಏನ್ ಬೇಕಾಗಿಲ್ಲ, ಜನಸಂಖ್ಯೆ ಇಷ್ಟೊಂದು ಬೇಕಾಗಿಲ್ಲ, ನಾವು ಮಕ್ಕಳನ್ನ ಸೃಷ್ಟಿ ಮಾಡ್ತೀವಿ. ಹೇಗೆ ಈಗ ಕೋಳಿಗಳು ನಾರ್ಮಲ್ ಆಗಿ ಕೋಳಿಗಳನ್ನ ಅವಾಗಿನ ಕಾಲದಲ್ಲಿ ಸಾಕ್ತಾ ಇದ್ರು. 3 ತಿಂಗಳು 90 ದಿನ, ಒಂದು 5 ತಿಂಗಳು 6 ತಿಂಗಳಿಗೆ ಬ್ರೀಡ್ ಬರ್ತಾ ಇದ್ವು. ಹತ್ತತ್ರ 1-2 kg ಮಟನ್ ಸಿಗ್ತಾ ಇದ್ವಿ. ಈಗ ನಾವು ಇದೆ 45 ದಿನಕ್ಕೆ, ಅಂದ್ರೆ 1-2 ಇಂಜೆಕ್ಷನ್ ಕೊಟ್ರೆ ಸಾಕು, ಅದು ಬ್ರೀಡ್ ಬಂದ್ಬಿಡುತ್ತೆ. ಅಂದ್ರೆ 2-2.5 kg ತೂಗುವಷ್ಟು ಬರೀ 45 ದಿನದಲ್ಲಿ. ಇನ್ನು ಅಡ್ವಾನ್ಸ್ ಆಗಿ ಈಗ ಏನ್ ಮಾಡಿದರೆ, ಜಸ್ಟ್ 25 ದಿನಕ್ಕೆಲ್ಲ ಸಣ್ಣ ಕೋಳಿ ಮೊಟ್ಟೆಯಿಂದ ಹೊರಗಡೆ ಬಂದಂತ ಮರಿ 28 ದಿನಕ್ಕೆಲ್ಲ 2 kg ತೂಕ ಬರೋ ಹಾಗೆ ಮಾಡ್ತಾ ಇದ್ದಾರೆ. ಅಂದ್ರೆ ಮನುಷ್ಯರಿಗೆ ಮಾಡೋದಕ್ಕೆ ಸಾಧ್ಯ ಇಲ್ವಾ? ಮನುಷ್ಯಗಳನ್ನ ಈಗ ಆಲ್ರೆಡಿ ಟೆಸ್ಟ್ ಟ್ಯೂಬಲ್ ಹುಟ್ಟಿಸ್ತಾ ಇದಾರೆ. ಇವ್ರು ಹೇಳ್ತಾ ಇರೋ ಪ್ರಕಾರ ಹೋದ್ರೆ ಇನ್ನ ಮುಂದೆ ಬೇರೆ ರೀತಿನೂ ಹುಟ್ಟಿಸ್ತಾರೆ. ಒಂದೇ ಒಂದು DNA ಒಂದು ಇದ್ರೆ ಸಾಕು, ಆ ಮನುಷ್ಯನ ಸೃಷ್ಟಿ ಮಾಡ್ಬಿಡ್ತಾರೆ. ಅವನ್ನ ಅತಿಯಾಗಿ ಫಾಸ್ಟ್ ಆಗಿ ಬೇಗ ಬೆಳೆಸ್ಬೇಕು ಅನ್ಕೊಂಡ್ರೆ ಈ ಕೋಳಿ ಕೊಟ್ಟಾಗೆ ಇಂಜೆಕ್ಷನ್ ಕೊಟ್ಟು ಹೆಂಗೆ ಬೇಕಂಗೆ ಬದಲಾವಣೆ ಮಾಡಿ
DNA ಮಾಡಿಫಿಕೇಶನ್ ಮಾಡಿ, ಕಾಯಿಲೆ ಬರದೇ ಇರೋ ಮಾಡಿ, ಅವ್ರಿಗೆ ಬೇಕಾದಂತ ಮನುಷ್ಯನ ಸೃಷ್ಟಿ ಮಾಡ್ತಾರೆ. ಕೊನೆಗೆ ಇಲ್ಲಿರುವಂತ ಜನ ಯಾಕೆ ಬೇಕು? ಅವರ ಸರ್ವೆಂಟ್ಗಳಾಗಿ ಬದುಕಬೇಕಾಗುತ್ತೆ. ಕೆಲವು ದೇಶದ ಶ್ರೀಮಂತರು ಅವರ ಸರ್ವೆಂಟ್ಗಳಾಗಿ ಇಂಥವ್ರನ್ನ ಬಳಸ್ಕೊಳ್ಳೋ ಕೆಲಸ ಮಾಡ್ತಾರೆ. ಓವರ್ ಆಗಿ ಇದು ಪ್ರಪಂಚಕ್ಕೆ ಕುತ್ತು. ಆದಷ್ಟು ನೆದರ್ಲ್ಯಾಂಡ್ ನ ಡೆಸ್ಟ್ರಾಯ್ ಮಾಡ್ಬಿಡಿ ಅಂತ ಕೇಳ್ಕೊಳ್ತಾರೆ ಅಂತ ಲೆಕ್ಕ ಹಾಕಿ. ಎಂತ ಪರಿಸ್ಥಿತಿಯಿಂದ ನಾವು ಬದುಕ್ತಾ ಇದೀವಿ. ಎಷ್ಟೋ ವಿಷಯಗಳೇ ನಡೀತಾ ಇರೋದು ನಮ್ಮ ಸುತ್ತಮುತ್ತ. ನಮಗ್ ಗೊತ್ತಾಗೋದ್ರೊಳಗೆ, ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಏನೇನೋ ಆಗೋಗಿರುತ್ತೆ. ಇಂಥ ವಿಷಯಗಳನ್ನ ತಿಳಿಸೋ ಕೆಲಸ ನಾನು ಮಾಡ್ತಾ ಇರ್ತೀನಿ. ಇನ್ನ ಎಷ್ಟೋ ವಿಷಯಗಳು ಜನ ಕಳಿಸಿರುವಂತ ಇದಾವೆ, ನಿಮಗೂ ತಿಳಿಸೋ ಕೆಲಸ ನಾನು ಮಾಡ್ತೀನಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಗುಡ್ ಬಾಯ್.